ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಮಜ್ಜಿಗೆ ಪುಡಿ ರೆಸಿಪಿ ಸ್ವಲ್ಪ ಶೇರ್ ಮಾಡೋದು ಲೇಟ್ ಮಾಡಿದೆ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್ ಇವತ್ತು ಕೆಳಮನೆ ಕನ್ನಡ ವ್ಲಾಗ್ಸಲ್ಲಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಆಲ್ರೆಡಿ ಹಾಕ್ತೀನಿ ಅಂತ ಸ್ವಲ್ಪ ಲೇಟೇ ಮಾಡಿದೆ. ಎಡಿಟಿಂಗ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತು. ಹಾಗಾಗಿ ಇವತ್ತು ಆ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ವೈರಲ್ ಮಾಡಿ, ತುಂಬಾ ಯೂಸ್ಫುಲ್ ಇದೆ ಈ ವ್ಲಾಗು. ಫುಲ್ ಇದು ಮಜ್ಜಿಗೆ ಪೌಡರ್ನ ನಾನು ಹೇಗೆ ಮಾಡ್ತೀನಿ, ಅದರಿಂದ ಏನು ಬೆನಿಫಿಟ್ಸ್ ಸಿಕ್ಕಿದೆ ನನಗೆ, ನಾನು ಏನೆಲ್ಲ ಚೇಂಜಸ್ ಆಗಿದೆ ಅದರಿಂದ ಅಂತ ನೀವು ನೋಡ್ಬೋದು ಈ ವ್ಲಾಗಲ್ಲಿ. ಇದು ನಾನು ಫಸ್ಟ್ ಟೈಮ್ ಮಾಡಿರೋದಲ್ಲ, ಈಗ ಒಂದು 6 ಮಂತ್ಸಿಂದ 3 ಟೈಮ್ಸ್ ಮಾಡಿದ್ದೀನಿ. ಇದು 3 ಟೈಮ್ಸ್ ವೀಡಿಯೋ ಆಯಿತಾ. ಆಲ್ರೆಡಿ ನಾನು ಹಳೆ ಚಾನಲಲ್ಲಿ ಹಾಕಿದ್ದೆ, ಅದಷ್ಟು ರೀಚ್ ಸಿಗಲಿಲ್ಲ. ಇಂಥ ವೀಡಿಯೋಸ್ಗಳು ರೀಚ್ ಸಿಗಬೇಕು ಅಲ್ವಾ. ನಾನು ಹೇಳೋದು, ಒಂದು ಯೂಸ್ಫುಲ್ ಕಂಟೆಂಟ್ ಮಾಡಿದ್ದಾರೆ ಅಂದರೆ ಆದಷ್ಟು ಶೇರ್ ಮಾಡಿ. ಸುಮ್ಮನೆ ಏನೋ ಅದರಲ್ಲಿ ಏನೂ ಇಲ್ಲ ಸತ್ವ ಅನ್ನೋದಾದರೆ ನೀವು ನೋಡದೆ ಹೋದ್ರೂ ನಡೆಯುತ್ತೆ, ಅಟ್ಲೀಸ್ಟು ಶೇರ್ ಮಾಡಿದವರು ನಡೆಯುತ್ತೆ. ಆದರೆ ಇಂಥ ವೀಡಿಯೋಸ್ಗಳನ್ನ ನೀವು ಶೇರ್ ಮಾಡಬೇಕಾಗತ್ತೆ. ಯಾಕೆ ಗೊತ್ತಾ, ತುಂಬಾ ಒಳ್ಳೆಯದಾಗಿದೆ. ನನಗಂತೂ ತುಂಬಾ ಪಾಡತ್ಬಿಟ್ಟಿದ್ದೀನಿ. ನನಗೆ ಗಾಲ್ ಬ್ಲಾಡರ್ ಆಪ್ರೇಷನ್ ಆಗಿ ನನಗೋಸ್ಕರ ಅಂತಲೇ ಮಾಡ್ಕೊಂಡಿರೋದು ಇದು. ಆದರೆ ಮನೆಯವ್ರಿಗೆಲ್ಲ ಸೇರಿಸಿ ಕೊಡ್ತೀನಿ ಆಯಿತಾ, ಅವ್ರಿಗೂ ಚೆನ್ನಾಗಿರಲಿ ನನ್ನಿಂದ ಅಂತ ಅಂದ್ಬಿಟ್ಟು. ಆಮೇಲೆ ಏನು ಗೊತ್ತಾ, ಇದು ನಾವು ಹಾಗೆ ತಿಂತೀವಿ ಅಂದರೆ ತಿನ್ನಲ್ಲ ನಾವು ಆಯಿತಾ. ಈ ಪದಾರ್ಥಗಳು ಏನು ಬಳಸಿದ್ದೀನಿ ಈ ಮಜ್ಜಿಗೆ ಪುಡಿಯಲ್ಲಿ, ಹಾಗೆ ತಿಂತೀವಿ ಅಂದರೆ ನಾವು ಯಾವುದೇ ಕಾರಣಕ್ಕೂ ತಿನ್ನಲ್ಲ. ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡ್ರೆ ಒಂದೇ ನಿಮಿಷಕ್ಕೆ ಆರಾಮಾಗಿ ಮಜ್ಜಿಗೆ ಕುಡ್ಕೊಂಬಿಡ್ಬೋದು ಏನು ಒಂದ್ಸಲ. ಇಲ್ಲಾಂದರೆ ನಾವು ಹಂಗೆ ತಿಂತೀವಿ ಅಂದರೆ ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ಈ ರೆಸಿಪಿ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಹಾಗೆಯೇ ನೀವು ಒಮ್ಮೆ ಟ್ರೈ ಮಾಡಿ. ಆದರೆ ನೀವು ಟ್ರೈ ಮಾಡಿ ಒಂದು ವಾರ 2 ದಿನಕ್ಕೆ ರಿಸಲ್ಟ್ ಬರೋಲ್ಲ. 1 ತಿಂಗಳಾದರೂ ನೀವು ಕಂಟಿನ್ಯೂಸ್ ಆಗಿ ತೊಗೊಂಡು ಅದಾದಮೇಲೆ ಅದು ನೆಕ್ಸ್ಟ್ ತಿಂಗಳಿಂದ ನಿಮಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಅಂದರೆ ಒಬ್ಬೊಬ್ಬರು ದೇಹ ಹವಾಗುಣ ಹೇಗಿರುತ್ತೋ ಹಾಗೆ ನಿಮಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ನನಗೆ 1 ತಿಂಗಳು 1.5 ತಿಂಗಳು ತೊಗೊಂತು. ಅದು ಕುಡಿಯೋಕೆ ಹಿಡಿದ ತಕ್ಷಣ ನನಗೇನು ರಿಸಲ್ಟ್ ಬರಲಿಲ್ಲ, ಆರಾಮಿದ್ದೆ. ಅಷ್ಟು ಬಿಟ್ಟರೆ ರಿಸಲ್ಟ್ ಗೊತ್ತಾಗೋಕ್ಕೆ ಶುರುವಾಗಿತ್ತು ನನಗೆ 1-1.5 ತಿಂಗಳು ಆದಮೇಲೆ. ಹೇಗೆ ಅಂತ ಅಂತೀರಾ ಅಂದರೆ, ನಾನು ಸ್ವಲ್ಪ ಜಾಸ್ತಿ ಗ್ಯಾಸ್ ಬಿಡ್ತಾಯಿದ್ದೆ. ಯಾಕೆಂದರೆ ಲಿವರ್ಗೆ ಸ್ವಲ್ಪ ಪ್ರಾಬ್ಲಮ್ ಆದರೂ ನಮಗೆ ಗ್ಯಾಸ್ ಮುಖಾಂತರ ಗೊತ್ತಾಗುತ್ತೆ. ನಾವು ಅದನ್ನು ತಿಳ್ಕೋಬೇಕು. ಗ್ಯಾಸ್ ಬಿಡೋದು ತುಂಬ ಒಳ್ಳೆಯದು ಅಂತಾರೆ, ಒಳ್ಳೆಯದು ಕೂಡ. ಆದರೆ ಅದು ಲಿಮಿಟಲ್ಲಿ ಇರಬೇಕು. ಹೆಚ್ಚಾಯಿತು ಅಂದರೆ ನಾವು ಆದಷ್ಟು ಡಾಕ್ಟರ್ಸ್ಗಳಿಗೆ ತೋರಿಸ್ಬೇಕಿಲ್ಲ, ಅಟ್ಲೀಸ್ಟ್ ಇಂಥ ಮನೆಮದ್ದುಗಳಿಂದ ನಾವು ಆರೋಗ್ಯನ ಪಡ್ಕೋಬೋದು. ಆಮೇಲೆ ಏನಾಗುತ್ತೆ ಅಂದರೆ, ನನಗೆ ಈ ಎದೆಯಿಂದ ಕೆಳಗಡೆ ಹೊಟ್ಟೆ ಉಬ್ರ ಥರ ಆಗ್ಬಿಡೋದು ಏನೇ ತಿಂದ್ರೂ. ಹಂಗಾಗಿ ಅದೆಲ್ಲ ಕಮ್ಮಿ ಆಯಿತು. ಆಮೇಲೆ ಇನ್ನೊಂದು ಏನು ಅಂತ ಅಂದರೆ, ನನಗೆ ಮೈಗ್ರೇನ್ ತಲೆನೋವಿದೆಯಲ್ಲ, ಅದು ಕಮ್ಮಿ ಆಗಿದೆ ನನಗೆ. ನಿಜಕ್ಕೂ ನಾನು ವಾರಕ್ಕೆ 1 ಟ್ಯಾಬ್ಲೆಟ್ ತೊಗೋತಾ ಇದ್ದೆ. ನಿಮ್ಗೆ ಟ್ಯಾಬ್ಲೆಟ್ ಕೂಡ ತೋರಿಸಿದ್ದೀನಿ ನಾನು, ದೇವಸ್ಥಾನಕ್ಕೆ ಹೋಗೋ ವಿಡಿಯೋದಲ್ಲಿ ಕ್ಯಾರಿ ಮಾಡೋದನ್ನು. ನಾನು ಕ್ಯಾರಿ ಮಾಡ್ತೀನಿ, ಯಾಕೆಂದರೆ ಸಡನ್ನಾಗಿ ಬಂದುಬಿಟ್ರೆ ಮೈಗ್ರೇನ್ ತಡೆಯೋದಕ್ಕಾಗಲ್ಲ. ಹಾಗಾಗಿ ಯಾವಾಗಲೂ ಇಟ್ಕೊಂಡಿರ್ತೀನಿ. ಅದು ನಿಜಕ್ಕೂ ಈಗ ನಾನು 1 ತಿಂಗಳಿಗೋ 2 ತಿಂಗಳಿಗೋ ಒಂದು ಸಲ ಮಾತ್ರೆ ನುಂಗ್ತಾಯಿದ್ದೀನಿ. ಅಷ್ಟರ ಮಟ್ಟಿಗೆ ನನಗೆ ಕೆಲಸ ಮಾಡಿದೆ. ಅದರಲ್ಲಿ ಬಳಸಿರೋ ಒಂದೊಂದು ಪದಾರ್ಥದಲ್ಲೂ ಒಂದೊಂದು ಆರ್ಗನ್ಸ್ಗಳಿಗೆ ಹೆಲ್ಪ್ಫುಲ್ ಅಂಥದ್ದೇ ಇರೋದು. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದೆ. ಈ ವ್ಲಾಗ್ನ ನೀವು ಯೂಸ್ ಮಾಡಿ, ವೈರಲ್ ಮಾಡಿ, ಶೇರ್ ಮಾಡಿ. ಆದಷ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಆಗೋದು ನಿಮ್ಮ ಒಂದು ಇಷ್ಟ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಯಿತಾ. ಬನ್ನಿ ಈಗ ಅದು ಹೇಗೆ ಮಾಡಿದೆ ನೋಡ್ಕೊಂಡು ಬರೋಣ. ಅದ್ರ ಜೊತೆಗೆ ಅದರ ಬೆನಿಫಿಟ್ಸ್ ಕೂಡ ನಾನು ಮುಂದೆ ತಿಳಿಸಿದ್ದೀನಿ. ಎಲ್ಲವನ್ನು ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಬನ್ನಿ ಈಗ ಶುರು ಮಾಡೋಣ, ನೋಡ್ಕೊಂಡು ಬನ್ನಿ. ಹಾಗೆ ನಾನು ಗ್ಯಾಸ್ ಬಿಡ್ತಿದ್ದೆ ಅಂತ ಹೇಳಿದ್ದದೇನು ಮುಜುಗರದ ವಿಚಾರ ಅಲ್ಲ, ನಿಜಕ್ಕೂ ತಿಳ್ಕೊಳ್ಳೋ ಅಂಥ ವಿಚಾರನೇ. ಅದರಲ್ಲಿ ನಾಚಿಕೆ ಪಡೋವಂಥದ್ದು ಏನೂ ಇಲ್ಲ. ಆದಷ್ಟು ಮುಕ್ತವಾಗಿ ನಾವು ಜನಗಳ ಮುಂದೆ ತೋರಿಸಿದಾಗ ಅದ್ರ ಬಗ್ಗೆ ನೀಟಾಗಿ ಅರ್ಥ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಹೇಳಿದ್ದೀನಿ. ಹಾಗೆಯೇ ನಿಮ್ಗೆ ಏನಾರು ಮುಜುಗರ ತರಿಸಿದ್ರೆ ಆ ಪದ ದಯವಿಟ್ಟು ಕ್ಷಮಿಸಿ. ಏನು ಗೊತ್ತಾ, ನಾನೀಗ ಅದನ್ನು ಕುಡಿಯೋಕೆ ಹಿಡಿದ್ಮೇಲೆ ಅದು ರಿಸಲ್ಟ್ ಬರೋಕ್ಕೆ ಶುರು ಆದಾಗಿಂದ ನಾನು ನಿಜಕ್ಕೂ ನನ್ನ ಗ್ಯಾಸ್ ಅವಾಯ್ಡ್ ಆಗಿದೆ, ಪೂರ್ತಿ ಅವಾಯ್ಡ್ ಆಗಿದೆ. ಎಲ್ಲೋ ಒಂದು ಸಲ ಕಾಳುಗಳು ಇಂಥವೇನಾರು ತಿಂದಾಗ 1 ಸಲ 2 ಸಲ ಅಷ್ಟು ಬಿಟ್ಟರೆ, ಮೊದಲಂತೂ ಕಂಪಲ್ಸರಿ ಎನಿ ಟೈಮ್ ಗ್ಯಾಸ್ ಹೋಗ್ತಾನೆ ಇರೋದು. ಹೆವಿ ಸ್ಮೆಲ್ ಇರೋದು, ಆ ಥರನೂ ಇರಬಾರ್ದು ಆ್ಯಕ್ಚುಲಿ. ಅವೆಲ್ಲ ನೀವು ಡಾಕ್ಟರ್ಸ್ಗಳಿಗೆ ತೋರಿಸ್ಕೋಬೇಕಾಗತ್ತೆ. ನಾನು ಆ್ಯಕ್ಚುಲಿ ಅದನ್ನ ಮನೇಲೇ ನಿವಾರಣೆ ಮಾಡ್ಕೊಂಡಿದ್ದೀನಿ ಆಯಿತಾ. ನಿಜಕ್ಕೂ ರಿಸಲ್ಟ್ ಸಿಕ್ಕಿದೆ, ಗುಡ್ ರಿಸಲ್ಟ್ ಸಿಕ್ಕಿದೆ, 100% ರಿಸಲ್ಟ್ ಸಿಕ್ಕಿದೆ. ಹಂಗಾಗಿನೇ ಶೇರ್ ಮಾಡಿದೆ. ಗ್ಯಾಸ್ ಕೂಡ ತುಂಬ ಬಿಡಬಾರ್ದು, ಲಿಮಿಟ್ ಇರುತ್ತೆ ಅದಕ್ಕೂ ಕೂಡ. ಅದಕ್ಕಿಂತ ಮೀರಿದೆ ಅಂದರೆ ನಾವೇನಾದ್ರು ತಿಳ್ಕೊಬೇಕು ಆಯಿತಾ, ಏನಾರು ಮಾಡಿ ಅದನ್ನು ಕಮ್ಮಿ ಮಾಡ್ಕೋಬೇಕು ಆಯಿತಾ. ಸರಿ ಆಯಿತು, ಈಗ ನೋಡ್ಕೊಂಡು ಬನ್ನಿ.
ಮೊದಲಿಗೆ ನಾನಿಲ್ಲಿ ಯಾವ್ಯಾವ ಪದಾರ್ಥಗಳನ್ನ ಡ್ರೈ ರೋಸ್ಟ್ ಮಾಡ್ತೀನೋ ಅವನ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಇಲ್ಲಿ ಅಜ್ವೈನ, ಜೀರಿಗೆ, ಚಕ್ಕೆ, ಸಾಂಬಾರು ಬೀಜ, ಮೆಣಸು, ಮೆಂತ್ಯೆ ಮತ್ತು ಅಗಸೆ ಬೀಜ ಇಷ್ಟನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ತೊಗೊಂಡಿದ್ದೀನಿ. ಇವನ್ನೆಲ್ಲ ಹುರ್ಕೊಂಡ್ಮೇಲೆ ಕೆಲವೊಂದು ಪದಾರ್ಥಗಳನ್ನ ಆ್ಯಡ್ ಮಾಡ್ತೀನಿ, ಅದನ್ನು ಕೂಡ ನೋಡಿ. ಮೊದಲಿಗೆ ಇವೆಲ್ಲವನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಒಂದು ಬಾಣಲೆನ ಬಿಸಿಗೆ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಅಗಸೆ ಬೀಜ ಬಳಸ್ತಾ ಇದ್ದೀನಿ. ನಾನು ಈ ಪದಾರ್ಥಗಳು ಬಳಸಿರೋದ್ರಲ್ಲಿ ಅಗಸೆ ಬೀಜದ ಪ್ರಮಾಣ ಹೆಚ್ಚು ಮಾಡಿದ್ದೀನಿ. ಅಗಸೆ ಬೀಜದಲ್ಲಿ ಒಮೆಗಾ 3 ಮತ್ತು ಈಸ್ಟ್ರೋಜನ್ ಅನ್ನೋ ಅಂಶ ಇರುತ್ತೆ. ಒಮೆಗಾ 3 ಕೊಬ್ಬಿನ ಅಂಶ ಇರುತ್ತೆ. ಈ ಕೊಬ್ಬಿನಾಂಶದಿಂದ ನಮ್ಮ ಹೃದಯಕ್ಕೆ ಒಳ್ಳೆಯದು, ಜೊತೆಗೆ ನಮಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಂದರೆ ತುಂಬ ದಪ್ಪ ಇರ್ತೀವಲ್ವ, ತೂಕ ಇಳಿಕೆ ಮಾಡೋದ್ರಲ್ಲೂ ಒಳ್ಳೆಯದಾಗತ್ತೆ. ಹಾಗೆ ಜೀರ್ಣಶಕ್ತಿ ಉತ್ತೇಜಿಸುತ್ತದೆ ಮತ್ತು ಮಧುಮೇಹ ನಿಯಂತ್ರಣ ಬರುತ್ತೆ. ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತು ನನಗೆ ಹೇರ್ ಫಾಲ್ ಆಗ್ತಿತ್ತು, ಈಗ ಹೇರ್ ಫಾಲು ಕಮ್ಮಿ ಆಗಿದೆ, ಉದ್ದ ಕೂದಲಾಗಿದೆ. ನಾನು ಅಗಸೆ ಬೀಜ ಜಾಸ್ತಿ ಬಳಸೋದಕ್ಕೆ ಕಾರಣ ಇದರಲ್ಲಿ ಒಮೆಗಾ 3 ಜಾಸ್ತಿ ಇರುತ್ತೆ. ಯೂಶಲಿ ಮಾಂಸಾಹಾರಿಗಳಿಗೆ ಮೀನಲ್ಲಿ ಹೆಚ್ಚಾಗಿ ಸಿಗುತ್ತೆ. ಸಸ್ಯಾಹಾರಿಗಳಿಗೆ ಈ ಅಗಸೆ ಬೀಜನ ದಿನದಲ್ಲಿ 1 ಸ್ಪೂನಾದ್ರು ಹುರ್ಕೊಂಡು ತಿನ್ನೋದ್ರಿಂದ ಹೆಚ್ಚಿನ ಒಮೆಗಾ 3 ನಮ್ಮ ದೇಹಕ್ಕೆ ಸಿಗುತ್ತೆ. ಒಮೆಗಾ 3 ತುಂಬಾ ನಮ್ಮ ದೇಹಕ್ಕೆ ಬೇಕು. ಏನಕ್ಕೆ ಅಂತ ಅಂದರೆ ಏನು ಗೊತ್ತಾ, ಇದೊಂದು ಕೊಬ್ಬಿನಾಂಶ. ಒಮೆಗಾ 3 ಅನ್ನೋದು ಅದು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ, ಹೃದಯದ ಆರೋಗ್ಯ ಹೆಚ್ಚಿಸುತ್ತೆ. ಈಗ ನಮ್ಮಂಗೆ ಸ್ವಲ್ಪ ತೂಕ ಹೆಚ್ಚಿಗೆ ಆಗಿರುತ್ತಲ್ವ, ಅಂಥವ್ರಿಗೆ ಸ್ವಲ್ಪ ತೂಕ ಇಳಿಕೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮೆದುಳಿನ ಆರೋಗ್ಯ, ಕೂದಲಿನ ಬೆಳವಣಿಗೆ ಹೆಚ್ಚು ಮಾಡುತ್ತೆ, ಜೊತೆಗೆ ಕಣ್ಣುಗಳಿಗೆ ಒಳ್ಳೆಯದು. ನಾನು ಹಂಗಾಗಿ ಇದನ್ನು ಜಾಸ್ತಿ ಬಳಸಿದ್ದೀನಿ. ನಾನು ಈ ಮಜ್ಜಿಗೆ ಪುಡಿಲಿ ಅಗಸೆ ಮಜ್ಜಿಗೆ ಅಂತಲೇ ಬೇಕಾದರೂ ಹೇಳ್ಬೋದು. ಎಲ್ಲ ಕ್ವಾಂಟಿಟಿಗಿಂತ ನಾನು ಅಗಸೆ ಬೀಜದ ಕ್ವಾಂಟಿಟಿನೇ ಜಾಸ್ತಿ ಮಾಡಿರೋದು. ಇವಿಷ್ಟು ನಾನು ತಿಳ್ಕೊಂಡಂಥ ವಿಚಾರ ನಿಮ್ಗೆ ತಿಳಿಸಿದ್ದೀನಿ. ಈಗ ನೆಕ್ಸ್ಟು ನಾನು ಒಂದು 3/4 ಬೌಲಷ್ಟು ಜೀರಿಗೆ, 3/4 ಬೌಲಷ್ಟು ಅಜ್ವೈನ, ಹಾಗೆ ಒಂದು ಸ್ಪೂನಷ್ಟು ಮೆಣಸನ್ನು ಬಳಸಿದ್ದೀನಿ. ಕೆಲವೊಂದು ಹೆಣ್ಮಕ್ಳುಗಳಿಗೆ PCOD ಪ್ರಾಬ್ಲಮ್ ಇರುತ್ತೆ ಗೊತ್ತಾ, ಅಂಥವರು ಒಂದೊಂದು ಸ್ಪೂನು ಅಗಸೆ ಬೀಜನ ಹುರ್ಕೊಂಡು ಡೈಲಿ ಸೇವಿಸಿದ್ರೆ PCOD ಪ್ರಾಬ್ಲಮ್ಮು ಕಮ್ಮಿ ಆಗುತ್ತೆ, ನಮ್ಮ ಜೀರ್ಣಶಕ್ತಿನೂ ಹೆಚ್ಚು ಮಾಡುತ್ತೆ. ನಿಜಕ್ಕೂ ಸ್ವಲ್ಪ ವೆಯ್ಟ್ ಲಾಸ್ ಮಾಡಲಿಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ ಅಗಸೆ ಬೀಜ ಅಂತ ಹೇಳ್ಬೋದು. ಈಗ ಮತ್ತೆ ಮೆಂತ್ಯ ಮತ್ತು ಚಕ್ಕೆ ಎರಡನ್ನೂ ಹಾಕೊಂಡು ಹುರ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಸಾಂಬಾರು ಬೀಜನೂ ಆ್ಯಡ್ ಮಾಡ್ಕೊತೀನಿ. ಸಾಂಬಾರು ಬೀಜನ 1 ಸ್ಪೂನ್ ಕಮ್ಮಿ ತೊಗೊಂಡಿದ್ದೀನಿ ಆಯಿತಾ. ಎಲ್ಲ ಪದಾರ್ಥಗಳಿಗಿಂತ ಸಾಂಬಾರು ಬೀಜ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಸಪ್ರೇಟಾಗಿ ಯಾಕೆ ಹುರ್ಕೋತಿದ್ದೀನಿ ಅಂದರೆ ಒಂದೊಂದು ಪದಾರ್ಥಗಳು ಒಂದೊಂದು ಬೇಗ ಉರಿಯುತ್ತೆ, ಕೆಲವೊಂದು ಲೇಟಾಗಿ ಉರಿಯುತ್ತೆ. ಹಂಗಾಗಿ ಅವುಗಳ ಡಿಪೆಂಡ್ ಮಾಡಿ ನಾನು ಸಪ್ರೇಟಾಗಿ ಹುರ್ಕೊಂಡಿದ್ದೀನಿ. ಈಗ ಇವನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದಾಯಿತು, ಆರ್ಲಿಕ್ಕೆ ಇಡೋಣ. ಸ್ವಲ್ಪ ಚೆಲ್ಬಿಟ್ಟೆ. ಈಗ ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪನ್ನ ನಾನು ಒಂದು 4-5 ದಿವಸದಿಂದನೇ ಒಣಗ್ಸೋಕೆ ಇಟ್ಟಿದ್ದೆ, ಇದಕ್ಕೆ ಪೌಡರ್ ಮಾಡಲಿಕ್ಕೆ ಹಾಕೋದಕ್ಕೆ ಅಂದ್ಬಿಟ್ಟು. ನಾನಿಲ್ಲಿ ಒಂದು 2-3 ಇಡಿ ಅಷ್ಟು ಆಗೋಷ್ಟು ನಾವು ಒಣಗಿಸಿದ್ದೀನಿ. ನೋಡ್ಬೋದು ಮುರಿತಾ ಇದೆ ಚೆನ್ನಾಗಿ. ಕರ್ಬೇವಿನ ಸೊಪ್ಪು ಈ ರೀತಿಯಾಗಿ ಆಗಿರಬೇಕು. ಊರಿಂದ ತರಿಸಿ ತೊಳೆದ್ಬಿಟ್ಟು ಹಾಗೆ ಇಟ್ಟಿದ್ದೆ 4-5 ದಿನದಿಂದ. ಈಗ ಇದನ್ನು ಹುರಿದ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾನೇನು ಮಾಡ್ತಿದ್ದೆ ಗೊತ್ತಾ, ಈ ಮಜ್ಜಿಗೆ ಪೌಡರ್ನ ಹಾಕ್ಕೊಂಡು ರಾತ್ರಿ ಹೊತ್ತು ಮಜ್ಜಿಗೆ ಮಾಡ್ಕೊಂಡು ಕುಡಿತಿದ್ವಿ. ಇದರಿಂದ ನನಗೆ ಪ್ರಾಬ್ಲಮ್ ಏನಾಗ್ತಿತ್ತು ಅಂದರೆ ಯೂರಿನ್ಗೆ ಎದ್ದೇಳೋದು ಸಂದು. ಅದರಿಂದ ನನಗೆ ನಿದ್ದೆ ಡಿಸ್ಟರ್ಬ್ ಆಗ್ತಿತ್ತು. ಅದಕ್ಕೆ ಇನ್ಮೇಲೆ ಮಧ್ಯಾಹ್ನದ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ದಿನದಲ್ಲಿ 1 ಟೈಮ್ ಮಾತ್ರ ತೊಗೊಂಡ್ರೆ ಸಾಕಾಗತ್ತೆ. ಹಾಗೆ ಈಗ ಕರ್ಬೇವಿನ ಸೊಪ್ಪೆಲ್ಲ ಮಿಕ್ಸ್ ಮಾಡಾಯ್ತಲ್ವಾ, ಈಗ ನಾನೊಂದು 2 ಪೀಸಷ್ಟು ಬಜೆ ಹಾಕೋತಾ ಇದ್ದೀನಿ. ಹಾಗೆ ಬಜೆನ ನಮಗಂತೂ ನಾನು ತಿಳ್ಕೊಂಡಷ್ಟು ಹೇಳ್ತೀನಿ ನೋಡಿ. ನಮ್ಮ ಅಜ್ಜಿಯವ್ರು ನಮ್ಗೆ ಹೇಳ್ತಾ ಇದ್ದಿದ್ದು, ಮಕ್ಕಳಿಗೆ ನಮ್ಗೆ ಡೆಲಿವರಿ ಆದಾಗ ದಿನದಲ್ಲಿ 1 ಟೈಮು 2 ಟೈಮು ಎಲೆಡಿಕೆ ತಿನ್ನಲೇಬೇಕಾಯಿತು ಬಜೆ ಹಾಕ್ಕೊಂಡು. ಯಾಕೆಂದರೆ ಮಕ್ಕಳು ಗ್ಯಾಸ್ಟ್ರಿಕ್ ಆಗೋಲ್ಲ, ನಮಗೆ ಊಟ ಜೀರ್ಣ ಚೆನ್ನಾಗಾಗುತ್ತೆ. ಮಕ್ಕಳಿಗೆ ಒಂಥರ ಏನಂತಾರೆ, ಮಕ್ಕಳಿಗೆ ಹೊಟ್ಟೆ ಉಬ್ಬರ ಆಗೋಲ್ಲ. ಹಾಗೆಲ್ಲ ಹಿಂದಿನ ಕಾಲದಲ್ಲಿ ಗ್ರೈ ಪೌಡ್ರ್ ಇರಲಿಲ್ವಂತಲ್ವ, ಆಗ ಈ ಬಜೆನ ತಿನ್ನೋದ್ರಿಂದನೇ ಮಕ್ಕಳಿಗೆ ಹೊಟ್ಟೆ ಉಬ್ಬರ ಆಗ್ತಾ ಇರಲಿಲ್ವಂತೆ. ಅದಕ್ಕೋಸ್ಕರ ಮಕ್ಕಳು ಸಣ್ಣವಿದ್ದಾಗ ಬಜೆನೂ ತೆಯ್ದು ಮಕ್ಳಿಗೂ ನೆಕ್ಕಿಸ್ತಾರೆ, ನಮಗೂ ಸಹ ತಿನ್ನೋದಕ್ಕೆ ಕೊಡ್ತಾರೆ. ನೋಡಿ ಎಷ್ಟಿದೆ ನಮ್ಮ ಆಯುರ್ವೇದದಲ್ಲಿ, ನಮ್ಮ ಅಡುಗೆ ಮನೆಯಲ್ಲೇ ಔಷಧಗಳನ್ನ ಕಂಡಿಡ್ಕೊಳ್ಳೋ ಥರ ಮಾಡಿದ್ದಾರೆ. ನಮ್ಮ ಅಜ್ಜಿಯವರೆಲ್ಲ ಹೇಳ್ತಾರಲ್ಲ ಹಿಂದಿನಿಂದದ್ದು, ಹಂಗಾಗಿ ನಿಮ್ಮ ಮುಂದೆ ಶೇರ್ ಮಾಡಿದೆ. ಫ್ರೆಂಡ್ಸ್, ನನಗೆ ತಿಳಿದಂಥ ಮಾಹಿತಿನ ನಿಮಗೆ ಶೇರ್ ಮಾಡಿದ್ದೀನಿ. ಜೊತೆಗೆ ನಾನು ಇದನ್ನು ಸೇವನೆ ಮಾಡ್ಕೊಂಡು ಬಂದಾಗಿಂದ ನಾನು ಇನ್ನೊಂದು ರೆಕಗ್ನೈಸ್ ಮಾಡಿರೋದು ಅಂದರೆ ನನ್ನ ಕೂದಲು ಬೆಳವಣಿಗೆ ಆಗಿರೋದು. ನನ್ನ ಕೂದಲು ಯಾವಾಗಲೂ ಅಷ್ಟು ಉದ್ದ ಬಂದಿರೋದೇ ನಾನು ನೋಡಿಲ್ಲ. ಈ ಮಜ್ಜಿಗೆ ಕುಡಿಯೋಕ್ಕೆ ಶುರು ಮಾಡಿದ್ಮೇಲಿಂದ ಕೂದಲು ಚೆನ್ನಾಗಿ ಬೆಳೆದಿದೆ. ಆದರೆ ನಾನು ಗಂಟು ಕಟ್ಕೊಂಡು ಹಾಳು ಮಾಡ್ಕೋತಾ ಇದ್ದೀನಿ. ಬಿಟ್ಟರೆ ಕೂದಲು ತುಂಬ ಚೆನ್ನಾಗಿ ಉದ್ದ ಆಗಿದೆ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಆದರೆ ಶೇರ್ ಮಾಡ್ತೀನಿ ತೋರಿಸೋದಕ್ಕೆ ನನ್ನ ಕೂದಲು ಎಷ್ಟು ಉದ್ದ ಬಂದಿದೆ ಅಂದ್ಬಿಟ್ಟು. ಹಾಗೆ ಈ ಮಿಕ್ಸರ್ ಬೇರೆ ಕೆಟ್ಟೋಗ್ಬಿಡ್ತು. ನಾನು ಬೇರೆ ಜಾರ್ಗೆಲ್ಲ ಹಾಕಿ ಟ್ರೈ ಮಾಡಿದೆ, ಸರಿ ಹೋಗಲಿಲ್ಲ. ಬಾಟಮೇ ಕೆಟ್ಟೋಗ್ಬಿಟ್ಟಿದೆ, ತುಂಬ ಬೇಜಾರಾಯಿತು. ಕೊನೆಗೆ ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡಿಕೊಂಡೆ. ಇದರಲ್ಲೂ ಚೆನ್ನಾಗಾಯಿತು. ಒಟ್ಟು
ಫೈನಲಿ ಆರೋಗ್ಯಕರವಾದ ಮಜ್ಜಿಗೆ ಪುಡಿ ರೆಡಿ ಆಯಿತು. ನೀವು ಕೂಡ ಟ್ರೈ ಮಾಡಿ. ಒಂದು 2 ತಿಂಗಳು ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ರಿಸಲ್ಟ್ ಅಂತ. ಆದಷ್ಟು ಶೇರ್ ಮಾಡಿ. ಹಾಗೆ ಈ ಮಜ್ಜಿಗೆ ಪುಡಿ ರೆಸಿಪಿಯೊಂದಿಗೆ ನನ್ನ ಜೀವನದಲ್ಲಿ ಒಂದು ಸಣ್ಣ ಸ್ಟೋರಿನ ನಿಮ್ಮ ಮುಂದೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮುಂದೆ ಎಲ್ಲ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಏನು ಗೊತ್ತಾ, ಸ್ಟಾರ್ಟಿಂಗ್ ತಗೊಳ್ಳೋ ಅಂಥವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ನನಗೂ ಕೂಡ ಒಂದು 15-20 ದಿವಸ ಕುಡಿಯೋದಕ್ಕೆ ಹಿಂಸೆ ಅನಿಸೋದು. ಆ ಬಜೆ ಫ್ರೇಗ್ರೆನ್ಸ್ ಎಲ್ಲ ನನಗಷ್ಟು ಇಷ್ಟ ಆಗೋಲ್ಲ. ಆದರೆ ಆರೋಗ್ಯ ದೃಷ್ಟಿಯಿಂದ ಮಾಡ್ಕೊತೀನಿ ಅಷ್ಟೇ. ಹಾಗೆಯೇ ಒಂದು 15-20 ದಿವಸ ಆದಮೇಲೆ ನಮ್ಮ ನಾಲ್ಗೆಗೂ ಹಿತ ಅನಿಸುತ್ತೆ, ದೇಹಕ್ಕೂ ಹಿತ ಅನಿಸುತ್ತೆ. ಆಟೋಮೆಟಿಕ್ಕಾಗಿ ಹೊಂದ್ಕೊತೀವಿ. 6 ತಿಂಗಳಾಯ್ತಲ್ವ. ಅದಕ್ಕಿಂತ ಮುಂಚೆ ನನಗೆ ಎಷ್ಟೆಲ್ಲ ಪೇನ್ ಅನುಭವಿಸಿದ್ದೀನಿ ಗೊತ್ತಾ. ಇವುಗಳ ಬಗ್ಗೆ ತಿಳ್ಕೊಳ್ದೆ, ನಾನು ಆಹಾರ ಕ್ರಮದ ಬಗ್ಗೆ ತಿಳ್ಕೊಳ್ದೆ ತುಂಬ ಪಾಡತ್ತಿದ್ದೀನಿ. ನನ್ನ ಮಗಳಿಗೆ ಹುಷಾರು ತಪ್ಪಿದ್ಮೇಲೆ ಕೆಲವೊಂದು ಆಹಾರದ ಬಗ್ಗೆ ತಿಳ್ಕೊಂಡೆ ಹಾಸ್ಪಿಟಲಲ್ಲಿ ಕೂಡ. ಜೊತೆಗೆ ನನಗೆ 2 ತಿಂಗಳು ಚಿಟ್ಟೆಗೆ 2 ತಿಂಗಳಿದ್ದಾಗ ನನಗೆ ಗಾಲ್ ಬ್ಲಾಡರ್ ಸ್ಟೋನ್ ಆಗಿದ್ದು. ಅದಕ್ಕಿಂತ ಮುಂಚೆ ಲಕ್ಷಣಗಳು ಗೊತ್ತಿಲ್ಲದೇ ತುಂಬ ಪೇನ್ ಅನುಭವಿಸ್ಬಿಟ್ಟಿದ್ದೀನಿ. ಫೈನಲಾಗಿ ನನಗೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ಮೇಲೆ ನನಗೆ ಗಾಲ್ ಬ್ಲಾಡರ್ ಸ್ಟೋನ್ ಇದೆ ಅನ್ನೋದು ಗೊತ್ತಾಗಿದ್ದು. ಅದಾದಮೇಲೆ ದೇವರಾಜು ತಡ ಮಾಡಲಿಲ್ಲ. ನಾನು ಇನ್ನೂ ಹಸಿ ಬಾಣಂತಿ ಇದ್ದಾಗಲೇ ಮಾಡಿಸ್ಬಿಟ್ರು. ನಾನು ತುಂಬಾ ಡಿಪ್ರೆಷನ್ಗೆ ಹೋಗಿದ್ದೆ. ಆಪ್ರೇಷನ್ ಎಲ್ಲ ಆದಮೇಲೆ ನಿದ್ದೆ ಮಾಡ್ತಾ ಇರಲಿಲ್ಲ ರಾತ್ರಿ ಹೊತ್ತು. ಓಡಾಡೋದು ಈ ಥರ ಎಲ್ಲ ತೆಗೆದುಬಿಟ್ರಲ್ಲ ಗಾಲ್ ಬ್ಲಾಡರ್ನ ಅನ್ನೋದೊಂದು ಭಯಕ್ಕೆ. ಅಂದರೆ ಅದ್ರ ಬಗ್ಗೆ ಎಲ್ಲ ಅರಿವೇ ಇಲ್ಲ. ಒಂದು ಆರ್ಗನ್ಸ್ ಕಮ್ಮಿ ಆಯಿತು ಅಂದರೆ ಎಷ್ಟೆಲ್ಲ ಭಯ ಆಗುತ್ತೆ ಹೇಳಿ. ಅದರಲ್ಲಿ ಹಂಗಾಗಿ ಸಣ್ಣ ಮಕ್ಕಳು ಬೇರೆ. ನನಗೆ ಏನಂತಂದರೆ ಏನಾಗ್ಬಿಡ್ತೀನೋ ಅನ್ನೋ ಭಯ ಶುರುವಾಗ್ಬಿಡ್ತು ನನಗೆ. ಓದಿದ್ರೆ ನೈಟೆಲ್ಲ ಓಡಾಡೋದು, ಬೆಳಗ್ಗೆ ಹೊತ್ತು ಮನೆ ಕೊಡೋದು, ಈ ಥರ ಮಾಡ್ತಾಯಿದ್ದೆ. ಅಂದರೆ ಗಾಬರಿಯಾಗಿ ಎದ್ದೇಳೋದು ತಕ್ಷಣ. ನನಗೆ ಆಪ್ರೇಷನ್ ಅನ್ನೋದೇ ಯಾವುದು ನನಗೆ ಯಾವತ್ತಿನ ಕಾಲದಲ್ಲೂ ಆಗಿಲ್ದಿರೋದ್ರಿಂದ ಇದು ತುಂಬಾ ಅರಗಿಸ್ಕೊಳಕ್ಕೆ ತೊಗೊಂಡೆ. ಅದಾದಾಗಲೇ ದೇವರಾಜು ನನಗೆ ಗಾಲ್ ಬ್ಲಾಡರ್ ತೆಗ್ದಿಲ್ಲ ಕಣಮ್ಮ, ನಿನಗೆ ಸ್ಟೋನ್ ಇತ್ತಿಲ್ವಂತೆ, ಸ್ವಲ್ಪ ಇತ್ತಂತೆ, ಹಂಗೇ ರಿಮೂವ್ ಮಾಡಿದ್ದಾರೆ ಸ್ಟೋನ್ನ, ನೀನೇನು ತೆಗ್ದಿಲ್ವಂತೆ ಅಂತ ಹೇಳಿ ನಂಬಿಸಿದ್ದಾರೆ ನನಗೆ. ನಾನು ಒಂದು 15 ದಿವಸ ಆದಮೇಲೆ ಮತ್ತೆ ಚೆಕಪ್ಗೆ ಹೋದಾಗ ಡಾಕ್ಟ್ರ್ ನಾನೇ ಕ್ವಶನ್ ಮಾಡಿದ್ರೆ ದೇವರಾಜು ಮುಖ ನೋಡ್ತಾ ಇದ್ದಾರೆ ಡಾಕ್ಟ್ರು. ಏನಂತ ಹೇಳಿದರೆ ಹಾಗೆಲ್ಲ ಸುಳ್ಳು ಹೇಳಬೇಡಿ, ಆ ಥರ ಇರೋದನ್ನು ಅವ್ರಿಗೆ ಮುಕ್ತವಾಗಿ ಹೇಳಬೇಕು. ಅಮ್ಮ, ಗಾಲ್ ಬ್ಲಾಡರ್ ತೆಗೆಯೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ, ನಿಮಗೆ ಗಾಲ್ ಬ್ಲಾಡರ್ ತೆಗೆದೇ ಹೋದ್ರೇ ಪ್ರಾಬ್ಲಮ್ ಆಗುತ್ತೆ ಸ್ಟೋನ್ ಇದ್ದರೆ ಅಂತ ಹೇಳಿ ನನಗೆ ಮನವರಿಕೆ ಮಾಡಿದ್ರು. ಆದರೂ ನನಗೆ ಕಮ್ಮಿ ಆಗಲಿಲ್ಲ. ಅದಾದಮೇಲೆ ಒಂದು 2-3 ದಿನ ಆದಮೇಲೆ ಕೆಲವೊಬ್ಬರು ನಮ್ಮನೆಗೆ ನನ್ನ ನೋಡೋಕ್ಕೆ ಬಂದವರು ಚಿಕ್ಕ ಏಜ್ಗೆಲ್ಲ ಗಾಲ್ ಬ್ಲಾಡರ್ ತೆಗೆದಿದ್ದಾರೆ, ನೋಡು ನನ್ನ ಮಾವನ ಮಗಳಿಗೆ ಈ ಥರ ಆಗಿದೆ, ನಿನ್ನ ಥರನೇ ಅವಳು ಆರಾಮಾಗಿದ್ದಾಳೆ, ಆಪ್ರೇಷನ್ ಆಗಾಗಲೇ 3-4 ವರ್ಷ ಆಯಿತು, ಏನು ಪ್ರಾಬ್ಲಮ್ ಇಲ್ಲ ಅಂತೆಲ್ಲ 1-2-3 ಜನ ಹೇಳೋಕ್ಕೆ ಶುರು ಮಾಡಿದ್ಮೇಲೆ ನಾನು ಸ್ವಲ್ಪ ರಿಕವರಿ ಆದೆ. ಇದರಿಂದ ಆಚೆಗೆ ಬರಲಿಕ್ಕೆ ಅಂತಲೇ ನಾನು ಹಳೆ ಚಾನಲ್ ಏನಿದೆ ಪೂಜಾಸ್ಟಿ ವ್ಲಾಗ್ಸ್ ಅದನ್ನು ಶುರು ಮಾಡಿದ್ದು. ನಾನು ಸ್ವಲ್ಪ ನನ್ನ ಮೈಂಡನ್ನ ಡೈವರ್ಟ್ ಮಾಡ್ಕೊಳ್ಳೋಣ ಅಂತ ಚಿಟ್ಟೆಗೆ ಒಂದು 3-4 ತಿಂಗಳಿದೆ ಆದಮೇಲೆ ನಾನು ಯೂಟ್ಯೂಬಿಗೆ ಬಂದಿದ್ದು. ನೀವು ಹಳೆ ಚಾನಲ್ ನೋಡಿದ್ರೆ ಗೊತ್ತಾಗುತ್ತೆ. ಬಾಣಂತಿ ನಾನು ವೀಡಿಯೋ ಮಾಡುವಾಗ ನಾನು ಏನಕ್ಕೆ ಇಷ್ಟೆಲ್ಲ ಶೇರ್ ಮಾಡಿದೆ ಅಂದರೆ, ನಾನು ಈಗ ಏನು 6 ತಿಂಗಳಲ್ಲಿ ರೂಢಿಸ್ಕೊಂಡಿದ್ದೀನಿ, ಇದರಿಂದ ನಾನು ತುಂಬ ರಿಕವರಿ ಕಂಡ್ಕೊಂಡಿದ್ದೀನಿ. ಅದರಿಂದ ಹಿಂದೆ ತುಂಬಾ ನೋವು ಪಟ್ಟಿದ್ದೀನಿ. ಆಪ್ರೇಷನ್ ಆದರೂ ಕೂಡ ನನಗೆ ಹಸಿ ಮೈಯಲ್ಲಲ್ವ, ನನಗೆ ಒಳಗಡೆ ಹಾಗೇ ಇನ್ಸ್ಪೆಕ್ಷನ್ ಆಗಿಬಿಟ್ಟಿತ್ತು. ಬ್ಯಾಕ್ ಪೇನ್ ಅಂದರೆ ಬೆನ್ನು ಎಳೆತ ಶುರು ಆಗ್ತಿತ್ತು. ಬಲಗಡೆ ಸೈಡ್ ಮನೆ ಕಳೆದಿಕ್ಕೆ ಆಗ್ತಿರ್ಲಿಲ್ಲ. ತುಂಬ ಅಂದರೆ ತುಂಬ ವೆಯ್ಟ್ ಗೇನ್ ಆಗಿಬಿಟ್ಟೆ ಇದ್ದಕ್ಕಿದ್ದಂಗೆ. ಹೆಂಗೆ ಹೇಳೋದು ಅದ್ರ ಬಗ್ಗೆ, ಮೂಡ್ ಸ್ವಿಂಗ್ಸ್ ಆಗೋದು. ಈಗೇನು ನಾನು 6 ತಿಂಗಳಿಂದ ಈಚೆಗೆ ಈ ಮಜ್ಜಿಗೆ ಪುಡಿ ಆಹಾರದ ಕ್ರಮನ ನಮ್ಮ ಸಿಂಚು ಹುಷಾರು ತಪ್ಪಿದ್ಮೇಲೆ ಹೇಗೆ ಚೇಂಜಸ್ ಮಾಡ್ಕೊಂಡ್ವಿ, ಅವಳ ಕಡೆಯಿಂದ ನನ್ನ ಆರೋಗ್ಯನೂ ಸುಧಾರಿಸ್ತು. ಈ ಮಜ್ಜಿಗೆ ಪುಡಿ ಮಾಡ್ಕೊಂಡ್ಮೇಲಂತೂ ಇನ್ನೂ ಹೆಚ್ಚಿನ ಲಾಭನೇ ಪಡ್ಕೊಂಡಿದ್ದೀನಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಪ್ರಮಾಣದಲ್ಲಿ ನನ್ನ ಮಾಹಿತಿನ ತಿಳಿಸಿದ್ದೀನಿ ನನ್ನ ಬಗ್ಗೆ, ನನಗೇನಾಗಿತ್ತಂತೆಲ್ಲ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಂಟಮ್ಸ್ ಬಗ್ಗೆ, ನನಗೆ ಯಾವ ಕಾರಣದಿಂದ ನಂಗೆ ಗಾಲ್ ಬ್ಲಾಡರ್ ಸ್ಟೋನ್ ಆಯಿತು ಅದ್ರ ಬಗ್ಗೆ ಎಲ್ಲ ನಾನು ಮುಕ್ತವಾಗಿ ಒಂದು ಸಪ್ರೇಟ್ ವಿಡಿಯೋನ ಮಾಡ್ತೀನಿ. ಸ್ವಲ್ಪ ನನಗೆ ಟೈಮು ಸಾಕಾಗ್ತಾಯಿಲ್ಲ, ಹಂಗಾಗಿ ಫೈನಲಿ ನೋಡಿದ್ರಲ್ಲ ಪೌಡರ್ ಮಾಡ್ಕೊಂಡಿದ್ದ ಜಾರ್ಗೆ ಸ್ವಲ್ಪ ಮೊಸರು ಹಾಕ್ಕೊಂಡು ನನಗೊಂದು ಗ್ಲಾಸ್ ಮಜ್ಜಿಗೆ ಪುಡಿನ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ನೀವು ಇದನ್ನು ಟ್ರೈ ಮಾಡಿ. ಒಂದು 2-3 ತಿಂಗಳು ಬಿಟ್ಟು ನನಗೆ ಕಮೆಂಟ್ ಮಾಡಿ ನಿಮ್ಮ ರಿಸಲ್ಟ್ ಹೇಗೆ ಬಂತು, ನಾನು ಹೇಳಿದ್ದು ನಿಜವಾಗ್ಲೂ ವರ್ಕ್ ಆಯಿತಾ ಅಂದ್ಬಿಟ್ಟು ಆದಷ್ಟು ಶೇರ್ ಮಾಡಿ, ಆಯಿತಾ. ಈ ಥರ ಬುಲೆಟ್ ಮಿಕ್ಸಿ ತೊಗೋಬೇಡಿ. ಕುಕ್ವೇಲ್ ಕಂಪ್ನಿದು ಆ್ಯಕ್ಚುಲಿ 1 ವರ್ಷ ಆಯಿತು ತೊಗೊಂಡು, ಅಮೆಝಾನಲ್ಲಿ ವೇಸ್ಟ್ ಅನಿಸುತ್ತೆ. ನಾನು ಜಾಸ್ತಿ ಏನು ಯೂಸ್ ಮಾಡಿಲ್ಲ, ಆದ್ರೂ ವರ್ಕ್ ಆಗ್ತದೆ ನೋಡಿ. ಆಗಲೇ ಕೆಟ್ಟೆ ಹೋಯಿತು, ಏನಾಗಿದೆಯೋ ಗೊತ್ತಿಲ್ಲ. ಬೇಜಾರಾಗ್ತದೆ. ಸುಮ್ಮನೆ ದುಡ್ಡು ವೇಸ್ಟ್, 300 ರೂಪಾಯಿ. ಯಾರು ಕುಕಿಂಗ್ ವೀಡಿಯೋಸ್ ಮಾಡೋಕ್ಕೆ ಈ ಥರದ್ದು ಯೂಸ್ ಆಗುತ್ತೆ ಅಂತ ತೊಗೊಳ್ಳೋರು ದಯವಿಟ್ಟು ಹೇಳ್ತೀನಿ, ತುಂಬ ಬ್ರ್ಯಾಂಡೆಡ್ಡು ತುಂಬ ಕಾಸ್ಟ್ಲಿ ಇದ್ದರೆ ತೊಗೊಳ್ಳಿ. ಕಮ್ಮಿ 3000 ಹಿಂಗೆಲ್ಲ ತೊಗೊಂಡ್ರೆ ವೇಸ್ಟ್ ಅನಿಸುತ್ತೆ. ನನಗೇನೋ ವರ್ತ್ ಅನ್ನಿಸ್ತಿಲ್ಲ ಈಗ ಹಾಕೋ ದುಡ್ಡು. ಕೊಟ್ಟಿದ್ದು ಒಂಥರ ಆದರೆ 1 ವರ್ಷನೂ ಬರಲ್ವಲ್ಲ ಅಂತ ಬೇಜಾರು. ಅದ್ರ ಒಳ್ಳೆ ಮಿಕ್ಸಿನೇ ಬರೋದು, ನಾರ್ಮಲ್ ಮಿಕ್ಸಿ. ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ ಮಜ್ಜಿಗೆ ಪುಡಿ ರೆಸಿಪಿ. ಸ್ವಲ್ಪ ಶೇರ್ ಮಾಡೋದು ಲೇಟ್ ಮಾಡಿದೆ ನಾನು ಅಪ್ಲೋಡ್ ಮಾಡೋದು. ಕೆಲವೊಂದು ಕಾರಣಾಂತರಗಳಿಂದ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಅದಕ್ಕೋಸ್ಕರ ನಾನು ಇದನ್ನೇನೋ ವೀಡಿಯೋ ಮಾಡಬೇಕು ಅಂತ ಮಾಡಿಲ್ಲ. ನೀವು ಹಳೆ ಚಾನಲಲ್ಲಿ ತೆಗೆದು ನೋಡಿದ್ರೆ
ಸುಮಾರು ಇಂಥದ್ದು ತುಂಬ ವೀಡಿಯೋಸ್ಗಳು ಮಾಡಾಕಿದ್ದೀನಿ. ನಾನು ನನ್ನ ಜೀವನದಲ್ಲಿ ನಮ್ಮ ಫ್ಯಾಮಿಲಿಗೆ ನಾನು ಏನು ಅಳವಡಿಸ್ಕೊಂಡಿದ್ದೀನಿ ಅದನ್ನು ತೋರಿಸಿದ್ದೀನಿ. ತುಂಬಾ ಯೂಸ್ಫುಲ್ ಇದೆ. ಏನು ಗೊತ್ತಾ, ಇದನ್ನು ಏನು ಗಾಲ್ ಬ್ಲಾಡರ್ ಆಪ್ರೇಷನ್ ಆಗಿದೆ ಅಂತ ತೊಗೋತೀನಿ ಅಂತ ಒಂದು ಕಾರಣ ಆದರೆ, ಇದರಿಂದ ನನ್ನ ಮಗಳಿಗೂ ಹೆಲ್ಪ್ ಆಗುತ್ತೆ. ದೇವರಾಜು ದಿನ ಬರೋದು, ಒಂದು ನೈಟ್ ಊಟ ಮತ್ತು ಬೆಳಗ್ಗೆ ತಿಂಡಿ ಹೋಟೆಲಲ್ಲಿ ಮಾಡಿರ್ತಾರೆ. ಏನೇ ಆದರೂ ಅಜೀರ್ಣ ಸಮಸ್ಯೆ ಇದ್ದೇ ಇರುತ್ತೆ. ಈ ರೀತಿ ಒಂದು ಪೌಡರ್ ನಾನು ಮಾಡಿಟ್ಕೊಂಡು ಡೈಲಿ ದಿನದಲ್ಲಿ ಒಂದು ಟೈಮು ಮಜ್ಜಿಗೆ ಕುಡಿದ್ಬಿಟ್ರೆ, ಈ ಫ್ಯಾಟಿ ಲಿವರ್ ಇರೋ ಅಂಥವ್ರಾಗಿರ್ಬೋದು, ಈ ರೀತಿ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಿರೋರ್ಗಾಗಿರ್ಬೋದು ತುಂಬ ಯೂಸ್ ಆಗುತ್ತೆ. ನಮ್ಮ ಬಾಡಿ ಸ್ವಲ್ಪ ಫಿಟ್ ಆಗುತ್ತೆ ಆರೋಗ್ಯದಲ್ಲಿ. ನೀವು ನಂಬ್ತಿರೋ ಬಿಡ್ತಿರೋ, ನಂಗೆ ಬಲಗಡೆ ಸೈಡ್ ಮನೆ ಕಳೋದಕ್ಕೆ ಆಗ್ತಿತ್ತು. ಹಂಗಾಗಿ ನಾನು ಕಂಡ್ಕೊಂಡಂಥ ಔಷಧ ಇದು, ಆಯಿತಾ. ಆಮೇಲೆ ನೀವು ಬೇಕಾದರೆ ಇದೇನು ಆರ್ಟಿಫಿಷಿಯಲ್ ಏನೂ ಇಲ್ಲ. ನೀವು ಬೇಕಾದ್ರೆ ಪ್ರತಿಯೊಂದು ಸಾಮಗ್ರಿದು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅದೆಲ್ಲ ಆಯುರ್ವೇದಿಕ್ ಅಂಶಗಳಿರೋವಂಥ ಪದಾರ್ಥಗಳನ್ನೇ ಬಳಸಿದ್ದೀನಿ. ನೀವು ಆದಷ್ಟು ಚೆಕ್ ಮಾಡಿ ಬೇಕಿದ್ರೆ. ನಾನು ಪ್ರತಿಯೊಂದೂ ತಿಳ್ಕೊಂಡೇನೆ ನಾನು ಮಾಡಿರೋದು. ಈಗೇನು ಡಿಜಿಟಲ್ ಯುಗ ಆಗಿರೋದ್ರಿಂದ ಎಲ್ಲ ಏನು ಓದಿರಲೇಬೇಕಂತ ಏನಿಲ್ಲ. ಇಂಥ ಸಣ್ಣ ಪುಟ್ಟ ವಿಚಾರಗಳನ್ನ ನಾವು ಮೊಬೈಲಲ್ಲೇ ತಿಳ್ಕೊಬೋದು. ಹಾಗಾಗಿ ನನಗೆ ತುಂಬಾ ಹೆಲ್ಪ್ ಆಗಿದೆ. ಇದರಿಂದ ನಿಮ್ಗೆ ನಿಜವಾಗ್ಲೂ ಲೋ ಬಿ ಪಿ ಇರೋದು, ನನಗೆ ಅವಾಗವಾಗ ತಲೆ ಸುತ್ತುತ್ತೆ, ನಿಮಗೆ ಗೊತ್ತು. ನಾನು ರೀಸೆಂಟಾಗಿ ಹಾಸ್ಪಿಟಲ್ಗೂ ಹೋಗಿ ಬಂದಿದ್ದೀನಿ, ನೀವು ನೋಡಿದ್ದೀರಾ. ಅದೆಲ್ಲ ನನಗೆ ಕಮ್ಮಿ ಆಗುತ್ತೆ. ಈಗ ಒಂದು 15 ಡೇಸ್ ಈ ಮನೆಗೆ ಬಂದ ಮೇಲಿಂದ ಆ ಪೌಡರ್ ಖಾಲಿ ಆಗಿತ್ತು. ನಾನು ಮಾಡ್ಕೊಳ್ಳೋದಕ್ಕೆ ಟೈಮ್ ಇರಲಿಲ್ಲ. ಅದು ಬಿಟ್ಟೆ ನೋಡಿ ಎಷ್ಟು ನನಗೆ ಬಾಡಿಗೆ ಅದು ಗೊತ್ತಾಗ್ತಾ ಇದೆ. ತೊಗೋತಾ ಇಲ್ಲ, ಡೈಲಿ ತೊಗೋತಾ ಇಲ್ಲ ಅಂತ ತಿಳಿಸ್ತಾ ಇದೆ. ಅದು ಆ ಥರ ಆಗಿದೆ. ಹಾಗಾಗಿ ಮಾಡಿಕೊಂಡೆ. ಆಮೇಲೆ ನನಗೆ ಇನ್ನೊಂದೇನು ಅಂತ ಅಂದರೆ, ಮಜ್ಜಿಗೆಗೆ ಮೇಯ್ನಾಗಿ ಏನಕ್ಕೆ ಹಾಕೊಂಡು ಕುಡಿತೀನಿ ಅಂದರೆ, ಅದು ತುಂಬಾ ಒಗ್ರಾಗಿರುತ್ತೆ. ನೀರಲ್ಲೆಲ್ಲ ಕುಡಿಯೋದಕ್ಕೆ ಆಗಲ್ಲ, ಆಯಿತಾ. ಕುದಿಸ್ಕೊಂಡು ಕುಡಿಬೋದು, ನಿಮ್ಮ ಚಾಯ್ಸ್, ಆಯಿತಾ. ಮಜ್ಜಿಗೆಗೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ನೀವು ಕುದಿಸ್ಕೊಂಡು ಒಂದು ಗ್ಲಾಸ್ ನೀರು, ಒಂದು ಅರ್ಧ ಗ್ಲಾಸ್ ನೀರು ಆಗೋವರೆಗೂ ಕುದಿಸ್ಕೊಂಡು ಸೋಸ್ಕೊಳ್ದೆ ಹಾಗೆ ಕುಡಿಬೇಕಾಗತ್ತೆ. ಆವಾಗ ಏನಾಗುತ್ತೆ, ಕುದಿಸ್ದಾಗ ಅದು ಪೌಡರೆಲ್ಲ ದಪ್ಪ ಆಗಿಬಿಡುತ್ತಲ್ಲ, ಕುಡಿಯೋದಕ್ಕೆ ಆಗಲ್ಲ, ಹೊಟ್ಟೆಗಳು ಮಳಿಸ್ದಂಗೆ ಆಗಿಬಿಡುತ್ತೆ. ನನಗದು ಅನುಭವ ಆಗಿದೆ. ಹಂಗಾಗಿ ಇದನ್ನು ನಾನು ಮಜ್ಜಿಗೆಗೆ ಅಂತಲೇ ಬಳಸ್ತಾ ಇರೋದು. ತುಂಬಾ ಒಳ್ಳೆಯದಾಗಿದೆ ನನಗೆ ನಿಜವಾಗ್ಲೂ. ನೀವೇನಾರು ಅಂದ್ಕೊಳ್ಳಿದಂಗೆ ಆಗ್ತಿತ್ತಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ. ಅಂದರೆ ಒಂದು 2 ಸೆಕೆಂಡ್ ಮನೆ ಕರಿದಂಗೆ ಒತ್ತದಂಗೆ ಪೇಯ್ನ್ ಆಗಿಬಿಡೋದು. ಆಮೇಲೆ ಯಾವಾಗಲೂ ಹೊಟ್ಟೆ ಉಬ್ರ, ಏನೇ ತಿಂದರೂ ಬೆನ್ನೆಳ್ತ, ಮೇಯ್ನಾಗಿ ಈ ಮಧ್ಯದ ಬೆನ್ನು ನೋವು ಬಂದುಬಿಡೋದು. ಆಪ್ರೇಷನ್ ಆದಮೇಲಿಂದ ನನಗೆ ಶುರುವಾಗಿರೋದು. ನೀವು ನಂಬ್ತಿರೋ ಬಿಡ್ತಿರೋ, ಈಗ ಒಂದು 6 ತಿಂಗಳಿಂದ ನಾನು ಇದನ್ನು ರೂಢಿಸ್ಕೊಂಡಿರೋದು. ಫುಲ್ಲು ರಿಕವರ್ ಆಗಿದ್ದೀನಿ. ಫುಲ್ ಅಂದರೆ ಫುಲ್ಲು ಡೈಜೆಸ್ಟ್ ಆಗುತ್ತೆ. ಆಮೇಲೆ ಪೈಲ್ಸ್ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಮೋಷನ್ ಚೆನ್ನಾಗಿ ಮಾಡ್ತಾಯಿದ್ದೀನಿ. ಜೊತೆಗೆ ಇದೊಂದೇ ಅಲ್ಲ, ನಾನು ಫೈಬರ್ಯುಕ್ತ ಆಹಾರ ಜಾಸ್ತಿ ತಗೋತಾ ಇದ್ದೀನಿ. ಕಾರ್ಬೋಹೈಡ್ರೇಟ್ ಕಮ್ಮಿ ಮಾಡಿದ್ದೀನಿ, ಅಂದರೆ ರಾಗಿ, ಈ ರೈಸ್ ಕಮ್ಮಿ ಮಾಡಿ ಸೈಡ್ಸ್ ಏನಿದೆ ಅವು ಜಾಸ್ತಿ ಮಾಡ್ಕೊಂಡಿದ್ದೀನಿ. ಮೊಸರು, ಮಜ್ಜಿಗೆ, ತರಕಾರಿ, ಸೊಪ್ಪು, ಮೊಟ್ಟೆ, ಚಿಕನ್, ಮಟನು ತಿಂತೀವಿ. ಜೊತೆಗೆ ಈ ಥರ ಸೊಪ್ಪು ತರಕಾರಿಗಳನ್ನ ಅಳವಡಿಸ್ಕೊಂಡಿದ್ದೀವಿ. ಅದಕ್ಕೇ ಮುದ್ದೆಗೆ ರಾಗಿ ಕ್ವಾಂಟಿಟಿಗಿಂತ ಇವೆಲ್ಲ ಜಾಸ್ತಿ ಇರಬೇಕು ಅಂದ್ಕೊಂಡು ನಾನು ಮಾಡಿಸಿರೋದು. ರಾಗಿಲಿ ಬೇರೆ ಪದಾರ್ಥಗಳಿಗೆ ಹೋಲಿಸಿದ್ರೆ ರಾಗಿಲಿ ತುಂಬಾ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ. ಹಂಗಾಗಿ ನಮ್ಮ ಫ್ಯಾಮಿಲಿಲಿ ನಮಗೇನು ಅನುಕೂಲ ಇದೆಯೋ ಅದು ಆ ರೀತಿ ನಾನು ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಚಿಟ್ಟೆ ಸಿಕ್ಕಾಪಟ್ಟೆ ಕೂಗಾಡಿದಾಳೆ, ಹಂಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಹಾಗೆ ನಾನು ದಿನದಲ್ಲಿ 1 ಅವರ್ ವಾಕ್ ಮಾಡ್ತೀನಿ. ನೈಟ್ ಹೊತ್ತು ಊಟ ಆದಮೇಲೆ. ಬೆಳಗ್ಗೆ ಹೊತ್ತೆಲ್ಲ ಮಾಡ್ಲಿಕ್ಕೆ ಟೈಮ್ ಆಗ್ತಾಯಿಲ್ಲ, ಥ್ರೆಡ್ಮಿಲ್ ಇದ್ರೂ ಆಗ್ತಾಯಿಲ್ಲ ನನಗೆ. ಹಾಗಾಗಿ ನನ್ನ ಸಿಸ್ಟರ್ಸ್ ಎಲ್ಲ ಇದ್ದಾರೆ ಅಲ್ವಾ, ನೈಟ್ ಊಟ ಆದಮೇಲೆ 9:30ಇಂದ 10:30ವರೆಗೂ ನಾವು ಮನೆ ಮುಂದೆನೇ ವಾಕ್ ಮಾಡ್ತೀವಿ. ಅದು ಕೂಡ ಆರಾಮಾಗತ್ತೆ. ನಾನು ಬೆಳಗ್ಗೆ ಒಟ್ಟಿನಲ್ಲಿ ರಾತ್ರಿ ಊಟನ ನಾನು ಅತಿ ಬೇಗನೆ ಊಟ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ನೀವು ಹಳೆ ಚಾನಲ್ ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮದು ಊಟದ ಟೈಮಿಂಗ್ಸ್ 7ರಿಂದ 7:30 ಒಳಗಡೆ ಮುಗಿಸ್ಬಿಡ್ತೀವಿ. ಅದಾದಮೇಲೆ ಒಂದು 4 ಅವರ್ಸ್ ನನ್ನ ಕೆಲಸಗಳು, ಬಟ್ಟೆ ಹೊಲಿಯೋದಾಗಿರ್ಬೋದು, ಇಂಥವೆಲ್ಲ ಮುಗಿಸ್ಕೊತೀನಿ. ಆಮೇಲೆ ನಾನು 1 ಅವರ್ ವಾಕ್ ಮಾಡಿ ಮೈಂಡನ್ನ ಫ್ರೆಶ್ ಮಾಡ್ಕೊತೀನಿ. ನನ್ನ ಸಿಸ್ಟರ್ ಜೊತೆ ಮಾತಾಡಿಕೊಂಡು ವಾಕ್ ಮಾಡಿ ಮೈಂಡು ಫ್ರೀ ಆಗುತ್ತೆ. ಒಂಥರ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು ಈ ಮನೆಗೆ ಬಂದಮೇಲೆ. ಯಾಕೊತ್ತಾ, ಅವ್ರ ಜೊತೆ ಎಲ್ಲ ಕಾಲ ಕಳೀತಿದ್ದೀನಿ. ಆ ಮನೇಲಿದ್ದಾಗ ಯಾರೂ ಇರ್ತಿತ್ತಿಲ್ಲ ಅಲ್ವಾ, ಎಲ್ಲೂ ಹೊರಗಡೆನೂ ಹೋಗ್ತಿತ್ತಿಲ್ಲ ಮನೆ ಬಿಟ್ಟು. ಒಂಥರ ಗಾಳಿ ವಾತಾವರಣದಲ್ಲೆಲ್ಲ ತಿರುಗಾಡ್ಕೊಂಡು ಬಂದರೆ ಚೆನ್ನಾಗಿ ನಿದ್ದೆ ಕೂಡ ಬರ್ತಾಯಿದೆ. ನಿದ್ದೆನೂ ಮೇನ್ ಇಂಪಾರ್ಟೆಂಟ್ ಆಗಿತ್ತು ನನ್ನ ಜೀವನದಲ್ಲಿ. ನಿದ್ದೆನೇ ಮಾಡಿಲ್ಲ ನಾನು ಆ ಮನೇಲಿದ್ದಾಗ. 2 ಗಂಟೆ 3 ಗಂಟೆಗೆ ಮನೆಗೆ ಕೂತಿದ್ದೆ ನಿದ್ದೆ ಬರ್ದೇ. ಈ ಮನೇಲಿ ಹಂಗಲ್ಲ, 10:00ವರೆಗೆಲ್ಲ ನಾನು ಅಲ್ಲಿಂದ ಬಂದು ಮೊಬೈಲ್ ಇಟ್ಕೊಂಡಿರ್ತೀನಿ, 2 ನಿಮಿಷ ನಿದ್ದೆ ಬಂದುಬಿಡುತ್ತೆ. ಏನು ಅಂತಲೇ ಗೊತ್ತಿಲ್ಲ. ಜಾದು ಇದೇ ಥರ ಆಗಲಿ ಅಂತ ಕೇಳ್ಕೊತೀನಿ. ನಂಗೆ ನಿದ್ದೆ ಒಂದು ಚೆನ್ನಾಗಿ ಮಾಡಿದ್ರೆ ಬೆಳಗ್ಗೆ ಹೊತ್ತು ಆರಾಮಾಗಿರ್ತೀನಿ. ಈಗ ಹೆಲ್ತಿಯಾಗೇ ಇದ್ದೀನಿ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಪೇನಿಲ್ಲ. ಬಲಗಡೆ ಸೈಡ್ ನಾನು ರಾತ್ರಿ ಮನಿಕೊಂಡ್ರೆ ಮತ್ತು ಬೆಳಗ್ಗೆ ಗಂಟನೂ ಬಲಗಡೆ ಸೈಡಲ್ಲೇ ಮನಿಕೋಬೋದು. ಆ ಥರ ಆಗಿದೆ ಕಣ್ರಿ. ಅದಕ್ಕೋಸ್ಕರ ಶೇರ್ ಮಾಡ್ತಾಯಿದ್ದೀನಿ. ಆದಷ್ಟು ನಿಮ್ಮ ಫ್ಯಾಮಿಲಿಲಿ ಯಾರಿಗೆಲ್ಲ ಗಾಲ್ ಬ್ಲಾಡರ್ ಆಪ್ರೇಷನ್ ಆಗಿದೆ, ಈ
ಪೈಲ್ಸ್ ಪ್ರಾಬ್ಲಮ್ ಆಗಿರ್ಬೋದು, ಗ್ಯಾಸ್ ಪ್ರಾಬ್ಲಮಲ್ಲಿ ಬಳಲ್ತಾ ಇರೋರಾಗಿರ್ಬೋದು, ಗ್ಯಾಸ್ಟ್ರಿಕ್ ಸಮಸ್ಯೆ ಬಳಲ್ತಾ ಇರೋರಾಗಿರ್ಬೋದು. ಹಾಗೆ ದೇವರಾಜುಗೆ ಕರಳಲ್ಲಿ ಇನ್ಸ್ಪೆಕ್ಷನ್ ಆಗಿತ್ತು. 1 ತಿಂಗಳು 2 ತಿಂಗಳು ರಜಾ ಹಾಕಿದ್ರು ಆ ಟೈಮಲ್ಲಿ. ಅವ್ರಿಗೂ ಸಹ ಹೆಲ್ಪ್ ಆಯಿತು ಈ ಒಂದು ಮಜ್ಜಿಗೆ. ಏನು ಗೊತ್ತಾ, ನಾವು ಹಳೆ ಚಾನಲ್ ನೋಡಿದರೆ ಗೊತ್ತಾಗುತ್ತೆ, ದೇವರಾಜಿಗೂ ಕೂಡ ರೀಸೆಂಟಾಗಿ ಒಂದು 5 ಮಂತ್ಸ್ ಬ್ಯಾಕು ಕರಳು ಇನ್ಸ್ಪೆಕ್ಷನ್ ಆಗಿತ್ತು. ಅದು ಕೂಡ ನಿವಾರಣೆ ಆಯಿತು. ಜೊತೆಗೆ ಸಿಂಚುಗೆ ಏನು ಇಲ್ಲೊಂದು ಪೌಡರ್ ಶೋ ಆಗ್ತಿದೆ ಗೊತ್ತಾ, ಅದನ್ನು ನಾನು ಅವಳಿಗೋಸ್ಕರ ಮಾಡಿರೋದು. ಕೆಲವೊಂದು ಈ ಪಾರಿಜಾತ ಎಲೆ ಹೂವು, ಇನ್ನು ಕೆಲವೊಂದು ಇಪ್ಪಲಿ, ಇಂಥವೆಲ್ಲ ಸುಮಾರು ಗಿಡಮೂಲಿಕೆಗಳನ್ನ ಅದು ಖಾಲಿ ಆಗೋದಕ್ಕೆ 1 ವಾರ ಇದೆ ನನಗೆ ಒಣಗ್ಸೋಕ್ಕೆ ಶುರು ಮಾಡಿಬಿಡ್ತೀನಿ. ಈ ಸೀಡ್ಸ್ಗಳು ಬರ್ತಾವಲ್ಲ, ಏನೋ ಖರ್ಜೂರದ ಬೀಜಗಳಾಗಿರ್ಬೋದು, ಹುಣಸೆ ಬೀಜ, ಇಂಥವೆಲ್ಲ ಸುಮಾರು ಯೂಸ್ಫುಲ್ ಆಗೋವಂಥ ಗಿಡಮೂಲಿಕೆಗಳು, ಬೀಜಗಳನ್ನೆಲ್ಲ ಬಳಸಿ ಹುರಿದು ಪುಡಿ ಮಾಡಿರೋವಂಥ ಪೌಡರ್ ಅದು. ತುಂಬ ಕಹಿ ಇರುತ್ತೆ, ಆದರೆ ಅವಳಿಗೆ ತುಂಬಾ ಯೂಸ್ ಆಗಿದೆ. ಅವಳು ಅರ್ಧಕ್ಕರ್ಧ ಆರೋಗ್ಯನ ಗೆದ್ದಿದ್ದಾಳೆ ಅಂತಲೇ ಹೇಳ್ಬೋದು. ಡಾಕ್ಟರೇ ಆಶ್ಚರ್ಯಪಟ್ಟಿದ್ದಾರೆ. 1000 ಕೇಸಲ್ಲಿ 1 ರಿಪೋರ್ಟ್ ಈ ಥರ ಬರೋಕ್ಕೆ ಸಾಧ್ಯ. ನೀವು ಪ್ರಯತ್ನ ಪಡಿ, ಮುಕ್ತವಾಗಿ ಕ್ಲಿಯರ್ ಆದರೂ ಆಗ್ಬೋದು ಅಂತ ಹೇಳಿದ್ದಾರೆ. ಬಿಡಿಸಿ ಹೇಳೋದಕ್ಕೆ ನನಗೆ ಭಯ. ನನ್ನ ಫ್ಯಾಮಿಲಿಯವ್ರು ಯಾರು ನೋಡ್ತಾಯಿದ್ರೆ ನನ್ನ ಮಗಳು ಮುಂದಿನ ಭವಿಷ್ಯಕ್ಕೆ ಚ್ಯುತಿ ಬೀಳುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಾ ಇಲ್ಲ. ನಾನು ಇದರಲ್ಲೇ ನಿಮ್ಗೆ ಅರ್ಥ ಆಗಿಬಿಡತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ಯಾರಾದರೂ ಪೌಡರ್ ಮಾಡಿ ಇಟ್ಕೊತಾರ, ಇಲ್ಲ ಅಲ್ವಾ? ಹಾಗಾಗಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಮುಂದಿನ ವೀಡಿಯೋಸ್ಗಳಲ್ಲೂ ಆದಷ್ಟು ಪ್ರಯತ್ನ ಪಡ್ತೀನಿ ಇಂಥ ವೀಡಿಯೋಸ್ಗಳು ಮಾಡಲಿಕ್ಕೆ. ಈಗ ಈ ರೀತಿಯಾಗಿ ಪ್ರಾಬ್ಲಮ್ಸ್ಗಳು ಮಕ್ಕಳುಗಳು ಎದುರಿಸ್ತಾ ಇದ್ದಾರೆ, ಈ ಒಂದು ಡಿಸೀಸಿಂದ ಎದುರಿಸ್ತಿದ್ದಾರೆ. ನನ್ನ ಮಗಳು ಒಬ್ಬಳೇ ಅಲ್ಲ, ಸಾವಿರಾರು ಮಕ್ಕಳು. ಹಂಗಾಗಿ ಅಂಥವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ನನ್ನ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದ್ರಿಂದ ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ಗಳು ನಿಮಗೆ ಶೋ ಆಗ್ತಾ ಬರುತ್ತೆ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಇದೆ. ನನಗೆ ಆ ಚಾನಲಲ್ಲಿ ರೀಚ್ ಸಿಗದೇ ಇರೋ ಕಾರಣ ಈ ಚಾನಲಲ್ಲಾದರೂ ಒಳ್ಳೊಳ್ಳೆ ವೀಡಿಯೋಸ್ಗಳು ವ್ಯೂಸ್ ಆಗಲಿ ಅನ್ನೋದೇ ನನ್ನ ಆಶಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಮುಂದಿನ ವೀಡಿಯೋದಲ್ಲಿ ನಾನು ಗಾಲ್ ಬ್ಲ್ಯಾಡರ್ ಬಗ್ಗೆನೇ ಕೆಲವೊಂದು ಮಾಹಿತಿ ಹೇಳೋಣ ಅಂದ್ಕೊಂಡಿದ್ದೀನಿ. ನನಗೆ ಎಂತೆಂಥ ಸಿಂಟಮ್ಸ್ ಬಂದಿತ್ತು ಅಂತ ಎಲ್ಲ ಹೇಳ್ಬಿಟ್ಟು. ಹಾಗಾಗಿ ವೆಯ್ಟ್ ಮಾಡ್ತಾಯಿರಿ, ನಾನು ಟೈಮ್ ಕಾಯ್ತಾ ಇದ್ದೀನಿ ವೀಡಿಯೋಸ್ ಮಾಡಲಿಕ್ಕೆ. ಈ ವಿಡಿಯೋ ಮಾಡಿ ಸುಮಾರು 1 ವಾರದ ಮೇಲಾಯಿತು, ನಾನು ಅಪ್ಲೋಡ್ ಮಾಡೋಕ್ಕೆ ಲೇಟಾಗಿದೆ, ದಯವಿಟ್ಟು ಕ್ಷಮಿಸಿ. ಹಾಗೆ ಸಿಂಚು ಕೂಡ ನಾನು ಏನು ಪೌಡರ್ ಮಾಡಿದ್ದೀನಿ ಅದನ್ನ ಹಾಳೊಟ್ಟೆಗೆ ತೊಗೊತಾಳೆ. ಹಾಗೆ ಫುಲ್ ನಮ್ಮ ಮನೇಲಿ ಏನಂತಂದರೆ ಸಕ್ಕರೆ ಮುಕ್ತ ಮಾಡಿಬಿಟ್ಟಿದ್ದೀನಿ. ನಾನಾದರೆ ಈಗ ಒಂಚೂರು ಅಮ್ಮ ಇಲ್ಲೇ ಇರೋದ್ರಿಂದ ಅವರು ಬಿಟ್ಟಿರಲ್ಲ ಸಕ್ಕರೆ, ಟೀ ಕಾಫಿನ, ಅವ್ರಿಗೋಸ್ಕರ ತರಿಸಿಟ್ಟಿದ್ದೀನಿ. ಬಿಟ್ಟರೆ ನಾವು ಬೆಲ್ಲನೇ ಬಳಸೋದು. ನೀವು ಹಳೆ ಚಾನಲಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಲೈಫ್ ಸ್ಟೈಲ್ ಹೇಗಿದೆ ಅಂತ. ಪೂರ್ತಿಯಾಗಿ ಕನ್ವರ್ಟ್ ಮಾಡಿಬಿಟ್ಟಿದ್ದೀನಿ. ಫುಲ್ಲು ಏನಂತ ಆರ್ಗ್ಯಾನಿಕ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಹೊರಗಡೆ ತಿನ್ನಲ್ಲ ಅಂತ ಹೇಳಲ್ಲ, ಟ್ರಿಪ್ಗೆ ಹೋದಾಗ ಅನಿವಾರ್ಯತೆ ತಿನ್ನಲೇಬೇಕಾಗತ್ತೆ. ಆಮೇಲೆ ನನಗೂ ಗೋಬಿ ಅಂದರೆ ಪ್ರಾಣ. ಅದನ್ನು ನಾನು ತಿಂಗಳಲ್ಲಿ 1 ಸಲ, 2 ತಿಂಗಳಲ್ಲಿ 2-3 ಸಲ ತಿನ್ನೋದಕ್ಕೆ ಟ್ರೈ ಮಾಡ್ತೀನಿ. ಅಷ್ಟು ಬಿಟ್ಟರೆ ನನಗೆ ಆಸೆ ಇದ್ದರೂ ನನ್ನ ಮಗಳಿಗೋಸ್ಕರ ಬದಿಗೆ ಇಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ನನಗೆ ಪ್ರಾಣ ಗೋಬಿ ಅಂದರೆ. ಈಗ ಅದನ್ನು ಸಹ ಕಮ್ಮಿ ಮಾಡಿಬಿಟ್ಟಿದ್ದೀನಿ, ಯಾಕೆ ನಾನು ತಿಂದರೆ ಅವಳಿಗೆ ಆಸೆ ಆಗುತ್ತೆ ಅಂದ್ಬಿಟ್ಟು. ಆಮೇಲೆ ಚಿಟ್ಟನು ಕಲ್ತ್ಕೊಂಡು ಬಿಡ್ತಾಳೆ ಜಂಕ್ ಫುಡ್ಗೆ ಅನ್ನೋ ಉದ್ದೇಶಕ್ಕೆ ನಾನು ಮನೆಗೇನು ಬೇಕ್ರಿ ತಿಂಡಿಗಳನ್ನ ತರಿಸಲ್ಲ. ಗೋಬಿನ ನಾನು ಅಟ್ಲೀಸ್ಟು ದೇವರಾಜು ಕರ್ಕೊಂಡೋಗಿ ಹೊರಗಡೆ ತಿಂದು ಬಂದುಬಿಡ್ತೀನಿ. ಇಲ್ಲ ಮನೆಗೆ ತರಿಸಿದ್ರು ಅಪರೂಪಕ್ಕೆ ತರಿಸಿ ಅವಳಿಗೊಂದು 2-3 ಪೀಸ್ ಕೊಟ್ಟು ನಾನು ತಿಂತೀನಿ, ಈ ಥರ ಮಾಡ್ತೀನಿ. ಹಾಗಾಗಿ ನಿಮಗೆ ಹೆಚ್ಚು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಬಯಸ್ತೀನಿ. ಕೆಲವೊಂದು ಮಾಹಿತಿಗಳನ್ನೂ ಕೂಡ ಹೇಳಿದ್ದೀನಿ. ಇದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮ್ಮ ಮುಂದೆ ಶೇರ್ ಮಾಡಿರೋದ್ರಿಂದ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಬಯಸ್ತಾ ಫ್ರೆಂಡ್ಸ್, ನೋಡಿದಿರಲ್ವ, ಇಲ್ಲಿ ನನ್ನ ಅನುಭವದ ಜೊತೆಗೆ ಒಂದು ಒಳ್ಳೆ ಹೆಲ್ತಿ ರೆಸಿಪಿನೂ ಸಹ ಶೇರ್ ಮಾಡಿದ್ದೀನಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಇಂಥ ಪ್ರಾಬ್ಲಮ್ಸಲ್ಲಿ ಬಳಲ್ತಿರೋರಿಗೆ ನೀವು ಸಲಹೆ ಕೊಡಿ. ನನ್ನ ವೀಡಿಯೋಸ್ ಲಿಂಕ್ನ ಹಾಕಿ. ಇಷ್ಟು ಹೇಳ್ತಾ ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಬಾಯ್.